ನಮಸ್ಕಾರ. ನನ್ನ ಹೆಸರು ಸ್ವಪ್ನ. ನಾನು ವಾಸವಿ ವಿದ್ಯಾ ಕೇಂದ್ರ ಅಲ್ಲಿ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಂಪರ್ಕಿಸು. ನಾನು ಈ ಕಂಪನಿ ಹೆಸರು ಕೇಳಿದಾಗ ಏನಿದು ಅನ್ನೋ ಒಂದು ಥಾಟ್ ಬಂತು. ಆಮೇಲೆ ಪದಕಟ್ಟು ಪ್ರಾಡಕ್ಟ್ ನೋಡಿದ ತಕ್ಷಣ ತುಂಬ ಸಂತೋಷ ಆಯಿತು. ಪದಕಟ್ಟು ಪ್ರಾಡಕ್ಟ್ ಹೆಂಗೆ ಯೂಸ್ ಮಾಡೋದು ಅಂತ ಯೋಚನೆ ಬಂದಾಗ ಕಲರ್ಫುಲ್ ಆಗಿತ್ತು. ಹೆಂಗ್ ಮಕ್ಕಳು ಯೂಸ್ ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡೋ ಒಂದು ಕ್ವೆಶನ್ ಮಾರ್ಕ್ ನನ್ನ ತಲೆಯಲ್ಲಿ ಬಂತು. ಆವಾಗ ಲಾವಣ್ಯ ಅವರು ಪ್ರತಿಯೊಂದು ಕಲರ್ ಕಾನ್ಸೆಪ್ಟ್ ಮತ್ತು ಆಲ್ಫಬೆಟ್ಸ್ನ ಜೋಡಿಸೋದನ್ನ ಹೇಳ್ಕೊಟ್ಟಾದ್ಮೇಲೆ ತುಂಬ ಸಂತೋಷ ಆಯಿತು. ನಾವು ನಮ್ಮ ಸ್ಕೂಲಲ್ಲಿ ಅದನ್ನು ಅಳವಡಿಸ್ಕೊಂಡ್ವಿ ಸ್ಲೋ ಲರ್ನರ್ಸ್ಗೆ ಅಂತ ಹೇಳ್ಬಿಟ್ಟು. ಅದು ಎಷ್ಟು ಹೆಲ್ಪ್ ಆಗಿದೆ ಅಂದರೆ ನಮ್ಮ ಸ್ಕೂಲಲ್ಲಿ 200 ಜನ ಮಕ್ಕಳು ಸ್ಲೋ ಲರ್ನರ್ಸ್ ಗ್ರೂಪಲ್ಲಿದ್ದರು. ನಾನು ಸ್ಲೋ ಲರ್ನರ್ಸ್ ಅನ್ನೋದಕ್ಕಿಂತ ಚಾಲೆಂಜಿಂಗ್ ಕಿಡ್ಸ್ ಅಂತಲೇ ಹೇಳ್ತೀನಿ. ಆ ಮಕ್ಕಳ ಇಂಪ್ರೂವ್ಮೆಂಟ್ ವಿದಿನ್ ಸ್ಪ್ಯಾನ್ ಆಫ್ ಜಸ್ಟ್ 6 to 7 months ನನಗೆ ನಂಬರ್ಸ್ ಬಂದು ರಿಯಲಿ ಒಂದು 100ಗೆ ಕಡಿಮೆ ಆಯಿತು. ಲೈಕ್ 100 people were pushed very soon. ಆ್ಯಂಡ್ ಮಕ್ಕಳು ಪದಕಟ್ಟು ಬಾಕ್ಸ್ನ ಯೂಸ್ ಮಾಡೋದು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡ್ರು ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕನ್ನಡ ಆಲ್ಫಬೆಟ್ಸ್ ವಿತ್ ಕಲರ್ ಕಾನ್ಸೆಪ್ಟ್ ಅದನ್ನು ಯೂಸ್ ಮಾಡಿ ಮಕ್ಕಳು ಆಲ್ಫಬೆಟ್ಸ್ನ ರಿಜಿಸ್ಟರ್ ಮಾಡ್ಕೋಬೋದು ಅನ್ನೋ ಒಂದು ಥಾಟ್ ನಮ್ಮ ಯಾವ ಟೀಚರ್ಸ್ಗೂ ಬಂದಿರಲಿಲ್ಲ. ಬಟ್ ಎಲ್ಲೋ ಒಂದು ಮಾಂಟೆಸರಿ ಅಲ್ಲಿ ಮಾತ್ರ ನಡೆಯುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಪದಕಟ್ಟು ಇಸ್ ರಿಯಲಿ ರಾಕ್ಡ್ ಇನ್ ಅವರ್ ಸ್ಕೂಲ್. ನಮ್ಮ ಮಕ್ಕಳು ಇನ್ನೂ ತುಂಬ ಇಷ್ಟಪಡ್ತಿದ್ದಾರೆ. ಅವ್ರಿಗೆ ನಾರ್ಮಲ್ ಕ್ಲಾಸಸ್ಗೆ ಬೇಕು ಅಂತ ನಮಗೆ ಕೇಳೂ ಇದ್ದಾರೆ. ಸೊ ಈ ವರ್ಷ ನಾವು ಅದನ್ನು ನಾರ್ಮಲ್ ಕ್ಲಾಸಸಲ್ಲಿ ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಅಟ್ ಫಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ UKG ಕಿಡ್ಸ್, UKG to 3rd standard ಕಿಡ್ಸ್. ಯಾಕೆಂದರೆ ಅದನ್ನು ಎಲ್ಲ ಮಕ್ಕಳನ್ನ ಯೂಸ್ ಮಾಡೋದು ಹೆಂಗೆ ಅಂತ ಕಲಿಸ್ಬೇಕು ಅಂದರೆ ಇಟ್ ಈಸ್ ಅ ಬಿಟ್ ಚಾಲೆಂಜಿಂಗ್. ಯಾಕೆಂದರೆ ನಾರ್ಮಲ್ ಟೀಚರ್ಸ್ಗೆ ಇದು ಗೊತ್ತಿಲ್ಲ. ಅಗೇನ್ ಟೀಚರ್ಸ್ ಹ್ಯಾಸ್ ಟು ಗೆಟ್ ಟ್ರೈನ್ಡ್. ಸೊ ಸಂಪರ್ಕಿಸಿ ಇಸ್ ರಿಯಲಿ ಡೂಯಿಂಗ್ ವೆರಿ 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 ವೆಲ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ Lavanya, being our own school kid, has grown into such a huge figure in the education field. So Lavanya, congratulations. Samparkisu, congratulations. And keep on helping the students and making them feel very comfortable in learning. Thank you very much.